ಹಲೋ ವ್ಯೂವರ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಓಟ್ ಮೀಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 2 ಸ್ಪೂನ್ಸ್ ಆಫ್ ಓಟ್ಸ್ ತೊಗೊಳ್ಳಿ, ಅದಕ್ಕೆ 1 ಗ್ಲಾಸ್ ಆಫ್ ವಾಟರ್ ಹಾಕಿ ಒಂದು 3 to 4 ಮಿನಿಟ್ಸ್ ಬಾಯ್ಲ್ ಆಗೋ ಥರ ಬಿಡಿ. ಈ ಥರ ಬಾಯ್ಲ್ ಆಗಬೇಕು. ಸೊ ಈ ಥರ ಆದಮೇಲೆ ಒಂದು ಸ್ವಲ್ಪ ತಣ್ಣಗಾದಮೇಲೆ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ಅದಕ್ಕೆ ನಿಮ್ಮ ಹತ್ರ ಏನೆಲ್ಲ ಫ್ರೂಟ್ಸ್ ಇದೆಯೋ ಅದಷ್ಟು ಫ್ರೂಟ್ಸು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಇವತ್ತು ಸ್ಟ್ರಾಬೆರಿ ಮತ್ತು ಬನಾನಾ ಇದೆ. ಸೊ ಇವೆರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇನು ಗೊತ್ತಾ, ಬರೀ ಇದೊಂದೇ ಟೈಪ್ ಆಫ್ ಓಟ್ಸ್ನ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು ಅಂತ ಏನಿಲ್ಲ. ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ನಾನಿಲ್ಲಿ ಬಾಯ್ಲ್ ಮಾಡಿಕೊಂಡು ಓಟ್ಸ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದನ್ನು ರೆಫ್ರಿಜರೇಟ್ರಲ್ಲಿ ಸೋಕ್ ಮಾಡಿ ಓವರ್ನೈಟು ಸಹ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಸ್ವಲ್ಪ ನಾನು ಪಂಪ್ಕಿನ್ ಸೀಡ್ಸ್ ಹಾಕ್ತಾಯಿದ್ದೀನಿ. ತುಂಬ ಸೀಡ್ಸ್ ಇದೆ, ಇವಾಗ ಮನೆಯಲ್ಲಿ ಪಂಪ್ಕಿನ್ ಸೀಡ್ಸ್ ಅಷ್ಟೇ ಇದೆ. ಸೊ ಅದನ್ನು ಹಾಕಿ ಕರ್ಡ್ ಹಾಕ್ಕೋಬೇಕು. ಕರ್ಡ್ ಅಥವಾ ಯೋಗರ್ಟು ಸಹ ಹಾಕ್ಕೋಬೋದು. ಕರ್ಡ್ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಅಷ್ಟೇ ಈ ಮೀಲ್ನ ನಿಮ್ಮ ಮೀಲ್ಸ್ ಜೊತೆ ಆ್ಯಡ್ ಆನ್ ಮಾಡ್ಕೊಳ್ಳಿ, ಟ್ರೈ ಮಾಡಿ ಒನ್ಸ್ ಆದರೂ ಅಟ್ಲೀಸ್ಟ್. ನಿಮಗೂ ತುಂಬ ಫೇವ್ರೇಟ್ ಆಗುತ್ತೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಚಿಯಾ ಸೀಡ್ಸ್ ಇದೆ. ಸೊ ಚಿಯಾ ಸೀಡ್ಸ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸಬ್ಜಾ ಸೀಡ್ಸ್ ಇದೆ. ಸೊ ಅದನ್ನು ಒಂದು 2 ಮಿನಿಟ್ಸ್ ನೀರಲ್ಲಿಟ್ಟು ಆಮೇಲೆ ಅದು ಸ್ವಲ್ಪ ಸ್ವೋಲನ್ ಆಗುತ್ತೆ. ಸೊ ಆ ನಂತರ ಸಬ್ಜಾ ಸೀಡ್ಸ್ ಹಾಕ್ಕೋಬೋದು. ಸೊ ನೆಕ್ಸ್ಟು ಹನಿ ಹಾಕ್ಕೋತಾ ಇದ್ದೀನಿ. ಇದು ಸ್ವೀಟ್ಗೋಸ್ಕರ. ಹನಿ ಇಲ್ಲ ಅಂದರೆ ಡೇಟ್ಸು ಹಾಕ್ಕೋಬೋದು. ಓಕೆ, ಸೊ ಡೇಟ್ಸ್ ಇಲ್ಲ, ಸೊ ಹಾಗಾಗಿ ಹನಿ ಹಾಕ್ಕೊಂಡೆ. ನೆಕ್ಸ್ಟ್ ಸ್ವಲ್ಪ ಜಾಗ್ರಿ ಪೌಡರ್. ಸೊ ಅದು ಅಷ್ಟೇ, ಇನ್ನೊಂಚೂರು ಸ್ವೀಟ್ಗೋಸ್ಕರ. ಸೊ ಜಾಗ್ರಿ ಪೌಡರ್ ಹಾಕ್ಕೊಂಡೆ. ಸೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು 5 ಮಿನಿಟ್ಸ್ ನೀವು ರೆಫ್ರಿಜರೇಟ್ರಲ್ಲಿ ಇಟ್ಟು ಆಮೇಲೆ ತೊಗೊಂಡು ತಿಂದರೆ ಫುಲ್ಲು ಎಷ್ಟು ಕೂಲಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯು ಫೀಲ್ ಲೈಕ್ ಡೆಸರ್ಟ್ ಇದು. ಓಕೆ, ಸೊ ಇದೇ ಥರ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಹೆಲ್ದಿ ಮೀಲ್ಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿ ನಗ್ನಗ್ತಾ ಇರಿ. ಓಕೆ, ಬಾಯ್.